ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ರಜನಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಬಾದಾಮ್ ಮಿಕ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಾದಾಮಿ ಹಾಲನ್ನು ಪ್ರಿಪೇರ್ ಮಾಡಬೇಕಂದ್ರೆ ಮೊದಲು ಬಾದಾಮಿನ ನೆನೆ ಹಾಕಬೇಕು, ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು, ಆ ನಂತರ ಹಾಲಲ್ಲಿ ಮಿಕ್ಸ್ ಮಾಡಬೇಕು. ಇದು ತುಂಬ ಲೆಂತಿ ಪ್ರೋಸೆಸ್ಸು. ಅದೇನು ಇಲ್ಲದ ಹಾಗೆ ಇನ್ಸ್ಟೆಂಟ್ ಬಾದಾಮ್ ಮಿಕ್ಸ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಕೂಲಾಗೆ ಬಾದಾಮಿ ಹಾಲನ್ನು ಕುಡಿಬೋದು. ಹೊರಗಡೆ ಶಾಪಲ್ಲಿ ಸಿಗುತ್ತಲ್ವ, ಸೇಮ್ ಅದೇ ರೀತಿ ಇರುತ್ತೆ. ಈಗ ಈ ಹೆಲ್ದಿ ಆ್ಯಂಡ್ ಟೇಸ್ಟಿ ಬಾದಾಮ್ ಮಿಕ್ಸ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 1 ಕಪ್ಪು ಬಾದಾಮಿ ಹಾಕ್ಕೋಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಾದಾಮಿ ಒಳಗಡೆವರೆಗೂ ಫ್ರೈ ಆಗುವವರೆಗೂ ಫ್ರೈ ಮಾಡಬೇಕು. 5 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ಬಾದಾಮಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿರುತ್ತೆ. ಆಗ 1 ಸ್ಪೂನು ಗೋಡಂಬಿ, 1 ಸ್ಪೂನು ಪಿಸ್ತಾ ಹಾಕಿ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಆಲ್ರೆಡಿ ಪ್ಯಾನ್ ಬಿಸಿ ಇರೋದ್ರಿಂದ ಈ ಗೋಡಂಬಿ ಮತ್ತು ಪಿಸ್ತಾ ಜಾಸ್ತಿ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ 10 ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದಷ್ಟು ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 10 ಆದರೆ ಇದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಬೇಕು ಏಲಕ್ಕಿ ಹಾಕಿದ ಮೇಲೆ. ಆನಂತರ 2 ಗೋಡಂಬಿ, ಒಂದು 10 ಬಾದಾಮಿ, ಒಂದು 5 ರಿಂದ 6 ಪಿಸ್ತಾನ ತೆಗೆದು ಇಟ್ಕೋಬೇಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಲಾಸ್ಟಲ್ಲಿ ನಾವು ಬಾದಾಮ್ ಮಿಕ್ಸ್ ಪೌಡರಲ್ಲಿ ಮಿಕ್ಸ್ ಮಾಡೋದಕ್ಕಾಗಿ ಈ ರೀತಿ ಎತ್ತಿಟ್ಕೋಬೇಕು. ಇನ್ನು ಉಳಿದಿರೋದನ್ನ ಕೂಲ್ ಆಗೋದಕ್ಕೆ ಸೈಡ್ಗೆ ಎತ್ತಿಡಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ 2 ಕಪ್ಪು ಸಕ್ಕರೆ 2 ಕಪ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇನ್ನು ಹೆಲ್ದಿಯಾಗಿ ಮಾಡಬೇಕಂದ್ರೆ ಕ್ರಿಸ್ಟಲ್ ಶುಗರ್ ಸಹ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಬೋದು. ಇದರಲ್ಲಿ 10 ಏಲಕ್ಕಿ, ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕಿ ಇದ್ರ ಜೊತೆಗೆ 2 ಸ್ಪೂನು ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿದರೆ ಬಾದಾಮಿ ಹಾಲು ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಈಗ ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು. ಆನಂತರ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಮತ್ತು ಕೋರ್ಸಾಗೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ಬಾದಾಮಿ ಹಾಲು ಅದು ಬಾಯಿಗೆ ಸಿಗಬಾರ್ದು ಬಾದಾಮಿ ಅನ್ನೋ ಆಗಿದ್ದರೆ ನೀವು ಫೈನ್ ಪೌಡರ್ ಥರ ಸಹ ಗ್ರೈಂಡ್ ಮಾಡ್ಕೋಬೋದು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹಾಕಿ ಆಲ್ರೆಡಿ ನಾವು ತೆಗೆದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಇದು ಹಾಕೋದ್ರಿಂದ ನಾವು ಹಾಲು ಕುಡಿಬೇಕಾದ್ರೆ ಬಾಯಿಗೆ ಬಾದಾಮಿ ಪೀಸ್ಗಳು ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಹಾಲಲ್ಲಿ ನೆನ್ಕೊಂಡಿರುತ್ತೆ ಕುಡಿಯೋದಕ್ಕೆ. ಇದಕ್ಕೆ ಸಕ್ಕರೆ ಸರಿ ಹೋಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಹೊರಗಡೆ ಇಟ್ಕೊಂಡ್ರೆ 2-3 ಮಂತ್ವರೆಗೂ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು 6 ಮಂತ್ವರೆಗೂ ಇಟ್ಕೋಬೋದು. ಬಾದಾಮಿ ಹಾಲು ಪ್ರಿಪೇರ್ ಮಾಡೋದಕ್ಕೆ ಗ್ಯಾಸ್ ಮೇಲೆ 1 ಗ್ಲಾಸ್ ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 2 ರಿಂದ 3 ಸ್ಪೂನು ಇನ್ಸ್ಟೆಂಟ್ ಬಾದಾಮ್ ಮಿಕ್ಸ್ ಪೌಡರನ್ನು ಹಾಕಿ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಕುದಿಸೋದ್ರಿಂದ ಬಾದಾಮಿ ಹಾಲು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಸಿಗುತ್ತಲ್ವ ಅದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ಇದು. 2 ರಿಂದ 3 ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕು. ಆನಂತರ ಗ್ಲಾಸಲ್ಲಿ ಸರ್ವ್ ಮಾಡ್ಬೋದು. ಇಲ್ಲ ಅನ್ನೋಗಿದ್ರೆ ಮೊದಲು ಹಾಲನ್ನು ಕಾಯಿಸಿ ಒಂದು ಗ್ಲಾಸಲ್ಲಿ ಹಾಕಿ ಆನಂತರನೂ ಇನ್ಸ್ಟೆಂಟ್ ಬಾದಾಮ್ ಮಿಕ್ಸ್ ಪೌಡರ್ನ ಮಿಕ್ಸ್ ಮಾಡಿ ಕೊಡ್ಬೋದು. ನಾನು ಈ ರೀತಿಯೇ ಮಾಡೋದು ಯಾವಾಗಲೂ, ಆದ್ದರಿಂದ ನಾನು ಇದೇ ರೀತಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಕೂಲಾಗಾದರೂ ಹಾಟ್ ಆಗಾದರೂ ನೀವು ಸರ್ವ್ ಮಾಡ್ಬೋದು. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ಇನ್ಸ್ಟೆಂಟ್ ಬಾದಾಮ್ ಮಿಕ್ಸ್ ಪೌಡರ್ ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ಕೂಲಾಗೆ ಸರ್ವ್ ಮಾಡಿ. ಹೊರ್ಗಡೆ ಸಿಗುತ್ತಲ್ವ ಶಾಪಲ್ಲಿ ಅದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ. ನೀವು ಸಹ ತಪ್ಪದೆ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಒಳ್ಳೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಕ್ವಿಕ್ ರೆಸಿಪೀಸ್ಗಾಗಿ ಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.